ಸೊ ಈ ಥರ ಒಂದು ಕ್ಯೂರಿಯಾಸಿಟಿ ಇಟ್ಕೊಂಡು ಇಷ್ಟೊಂದು ಲೀಲಾಜಾಲವಾಗಿ ಜೀವನದ ಎಲ್ಲ ಇದರಲ್ಲೂ ಏನು ಈಚ್ತಾ ಇದ್ದೀರಿ, ನಿಮಗೆ ಭಾಳ ತೃಪ್ತಿ ಕೊಟ್ಟಿರುವಂಥ ಪುಸ್ತಕ ಯಾವುದು? ತೃಪ್ತಿ ಅಂತ ಭಾಳ ಕಷ್ಟ ಅದು ಹೇಳೋದು. ತೃಪ್ತಿ ಇನ್ನೂ ಸಿಕ್ಕಿಲ್ಲ ನನಗೆ. ಯಾಕಂದರೆ ಇನ್ನೂ ಆಕರ್ಷಕ ವಿಚಾರಗಳು ತುಂಬ ಇವೆ. ಅಂದರೆ ನನ್ನ ಗಮನವನ್ನು ಅತೀವ ಸೆಳೆದಿರೋದು ಅಂದರೆ ಮಿದುಳು. ಮಿದುಳನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ ಇವತ್ತು ನನಗೆ. ಮಿದುಳಿನ ಬಗ್ಗೆ ಎಲ್ಲ ಓದ್ಕೊಂಡ್ಬಿಟ್ಟಿದ್ದೇನೆ ಅಂತ ಒಂದು ಸಲ ಅಹಮ್ಮಿಂದ ಬೀಗಿದಾಗ ನನ್ನನ್ನು ಧುತ್ ಅಂತ ಭೂಮಿಗೆ ತಂದು ನಿಲ್ಲಿಸಿದ್ದು ಯಾವುದು ಅಂದರೆ, ನಮ್ಮ ಹೊಟ್ಟೆಯ ಒಳಗೆ ಒಂದು ಮಿದುಳು ಅನ್ನೋ ಒಂದು ಪುಸ್ತಕವನ್ನು ಬರೆದಾಗ. ಯಾಕಂದರೆ ಗಟ್ಟಿದೆಯಲ್ಲ, ಗಟ್ಟಲ್ಲಿರೋ ಬ್ಯಾಕ್ಟೀರಿಯಾಗಳಿದೆಯಲ್ಲ, ಅದು ಬ್ರೈನನ್ನು ಕಂಟ್ರೋಲ್ ಮಾಡುತ್ತೆ. ನಾವು ಮಿದುಳು ಪರಮೋಚ್ಚ ಅಂಗ, ಅದನ್ನು ಮೀರಿಸೋದು ಮತ್ತೊಂದಿಲ್ಲ, ಹೀಗೆಲ್ಲ ತಿಳ್ಕೊಂಡಿದ್ವಿ. ಆದರೆ ಅದೃಶ್ಯ ಲೋಕದ ಅಗೋಚರ ಲೋಕದ ಸದಸ್ಯರು ಈ ಬ್ಯಾಕ್ಟೀರಿಯಾಗಳು, ಇತರ ಸೂಕ್ಷ್ಮಜೀವಿಗಳು ಏನಿದೆ, ಅವು ಹೇಳಿದ ಹಾಗೆ ನಾವು ಕೇಳಲಿಲ್ಲ ಅಂದರೆ ಅವು ಸೇಡು ತೀರಿಸ್ಕೊಳ್ಳುತ್ತೆ ನಮ್ಮ ಮೇಲೆ. ರಾಸಾಯನಿಕ ವಸ್ತುಗಳನ್ನು ಉತ್ಪಾದನೆ ಮಾಡಿ ಇವನಿಗೆ ಬೊಜ್ಜು ಬರಲಿ ಶಾಪ ಕೊಡುತ್ತೆ. ಬೊಜ್ಜು ಬರುತ್ತೆ. ಇವನಿಗೆ ಅತಿ ರಕ್ತದ ಒತ್ತಡ ಬರಲಿ ಬರುತ್ತೆ, ಡಯಾಬಿಟಿಸ್ ಬರಲಿ ಬರುತ್ತೆ, ಕ್ಯಾನ್ಸರ್ ಬರಲಿ ಬರುತ್ತೆ. ಇದನ್ನೆಲ್ಲ ಕಮಾಂಡ್ ಕೊಡ್ತಾ ಇರೋದು ಗಟ್ಟಲ್ಲಿರೋ ಹೌದು, ಅವುಗಳಿಗೆ ಸಾಮರ್ಥ್ಯ ಇದೆ. ಮಿದುಳನ್ನು ನಿಯಂತ್ರಿಸುವ ಸಾಮರ್ಥ್ಯ ಅವುಗಳಿಗಿದೆ. ಹ್ಯಾಕ್ ಯುವರ್ ಹೆಲ್ತ್ ಅಂತ ಒಂದು ಡಾಕ್ಯುಮೆಂಟ್ರಿ ಇದೆ ಸರ್ ನೆಟ್ಫ್ಲಿಕ್ಸಲ್ಲಿ. ಅದರಲ್ಲಿ ನೋಡಿದಾಗ ನನಗೂ ಆಶ್ಚರ್ಯ ಆಗಿದ್ದು, ಒಳಗಡೆನೆ ಒಂದು ಜಂಗಲ್ ಥರ ಇದೆ. ಅಂದರೆ ವಾರಕ್ಕೆ ನಾನು 20ರಿಂದ 25 ತರಹದ ಹಣ್ಣು ತರಕಾರಿಗಳನ್ನು ಎಷ್ಟು ವೆರೈಟಿದು ತಿಂತೀನೋ ಅಷ್ಟು ಒಳಗಡೆ ಹೊಸ ಹೊಸ ಬ್ಯಾಕ್ಟೀರಿಯಾಸ್ಗಳು ಬರುತ್ತೆ. ಎಷ್ಟು ವೆರೈಟಿ ಇರುತ್ತೋ ಅಷ್ಟು ಇಟ್ ಈಸ್ ಗುಡ್ ಫಾರ್ ಅವರ್ ಇದು ಅಂತ ಇತ್ತು. ಹೌ ಡು ವಿ ಅಂಡರ್ಸ್ಟ್ಯಾಂಡ್ ಈ ಗಟ್ ಹೆಲ್ತು ಹೆಂಗೆ ಮೇಂಟೈನ್ ಮಾಡಬೇಕು? ನೀವು ಅದೆಲ್ಲ ಓದಿ ಅಂತ ನಾನು ಹೇಳಲ್ಲ. 2 ಸರಳವಾದ ಸೂತ್ರ ಹೇಳ್ತೇನೆ, ಅದಷ್ಟು ಪರಿಪಾಲಿಸಿ. ಆಯಿತು. ಬ್ಯಾಕ್ಟೀರಿಯಾಗಳು ಮಸಾಲೆ ದೋಸೆ ಕೇಳಲ್ಲ, ಚಿಕನ್ ಬಿರಿಯಾನಿ ಕೇಳಲ್ಲ, ಮೈಸೂರು ಪಾಕ್ ಕೇಳಲ್ಲ, ಬಾದಾಮಿ ಹಾಲು ಕೇಳಲ್ಲ. ಮತ್ತೇನು ಕೇಳುತ್ತಪ್ಪ ಅದು ಅಂತ ಹೇಳ್ತಂದರೆ ನಾರು ಪದಾರ್ಥ, ಫೈಬರ್. ನಾವೇನು ಮಾಡ್ತಾಯಿದ್ದೀವಿ, ಫೈಬರ್ನ 100ಕ್ಕೆ 100ರಷ್ಟು ತಿನ್ನೋದನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ಡಬಲ್ ಪಾಲಿಶ್ಡ್ ರೈಸ್ ಎಲ್ಲಿದೆ ಹುಟ್ಟೋದ್ರ ಮೇಲೆ? ಬರೀ ಸ್ಟಾರ್ಚ್ ಅದು. ಹಾಗಾಗಿ ಇಂಥವನ್ನೆಲ್ಲ ನಾವು ತಿಂತಾ ಇರೋದ್ರಿಂದ, ಮತ್ತು 3 ಹೊತ್ತು ಜಂಕ್ ಆಹಾರ ತಿಂತಾ ಇರೋದ್ರಿಂದ, ಜಂಕ್ ಆಹಾರದಲ್ಲಿ 0.1% ನಾರಿನಾಂಶ ಇಲ್ಲದೆ ಇರೋದ್ರಿಂದ ಇವೆಲ್ಲ ಬ್ಯಾಕ್ಟೀರಿಯಾಗಳನ್ನು ಕೋಪಗೊಳಿಸುತ್ತೆ. ಸರಿ, ನಮಗೆ ಶಾಪ ಕೊಡುತ್ತವು. ಮತ್ತೇನು ಮಾಡಬೇಕು? ಮತ್ತೇನಿಲ್ಲ, ನಾರು ಇರುವಂಥ ಪದಾರ್ಥ ಪ್ರತಿದಿನ ಸೇವಿಸಿ. ಅಂದರೆ ಹಣ್ಣು ತರಕಾರಿನಲ್ಲಿದೆಯಾ? ಇರುತ್ತೆ. ಏನಂದರೆ ಅಕ್ಕಿನ ನಾನು ಈಗಾಗಲೇ ಹೇಳಿದೆ, ಕೆಂಪು ಅಕ್ಕಿ ಕುಸುಬ್ಲಕ್ಕಿ ಬಳಸಿ ಅಂತ. ಗೋಧಿ ಇವತ್ತಿಗೂ ನೀವು ತೊಗೊಂಡು ಬಂದು ಬೀಸಿ ಒಂದು ಸಲ ಜರಡಿ ಹಿಡಿದು ಬಳಸೋದು ಒಳ್ಳೆಯದು. ರಾಗಿನ ಜರಡಿ ಹಿಡಿಯೋಕ್ಕಾಗಲ್ಲ, ರಾಗಿ ಹಿಟ್ಟನ್ನು ಬಳಸಿ, ನಾರಿನಾಂಶ ತುಂಬ ಇರುತ್ತೆ. ಸಜ್ಜೆನಲ್ಲಿ ತುಂಬ ಇರುತ್ತೆ, ಜೋಳದಲ್ಲಿ ಇರುತ್ತೆ. ನಾನು ಶಾಲಾ ಕಾಲೇಜುಗಳಿಗೆ ಹೋದಾಗ ತಾಯಂದಿರು ಕೇಳ್ತಾರೆ, ನಮ್ಮ ಮಕ್ಕಳಿಗೆ ಏನು ಆಹಾರ ಕೊಡಬೇಕು ಸರ್? ಆಗ ಅವ್ರಿಗೆ ಹೇಳ್ತೇನೆ, ನಿಜಕ್ಕೂ ನಿಮ್ಮ ಮಗು ಬುದ್ಧಿವಂತ ಮಗು ಆಗಬೇಕಾದರೆ ಅದಕ್ಕೆ ತೀರಾ ಅಗತ್ಯವಾಗಿ ಬೇಕಾಗುವಂಥ ಪೋಷಕಾಂಶಗಳು ಇರುವಂಥ ಆಹಾರ ಪದಾರ್ಥಗಳನ್ನು ಕೊಡಬೇಕು. ಆದರೆ ದುರದೃಷ್ಟವಶಾತ್ ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಂಥ ಒಂದೇ ಒಂದು ಧಾನ್ಯ ನಮ್ಮಲ್ಲಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಸೋಮವಾರ ಚಪಾತಿ ಮಾಡಿಕೊಡಿ, ಗೋಧಿ ಚಪಾತಿ. ಮಂಗಳವಾರ ರಾಗಿ ರೊಟ್ಟಿ ಮಾಡಿಕೊಡಿ. ಬುಧವಾರ ಜೋಳದ ರೊಟ್ಟಿ, ಗುರುವಾರ ಅಕ್ಕಿ ರೊಟ್ಟಿ, ಸಜ್ಜೆ ರೊಟ್ಟಿ, ಸೋಯಾ ರೊಟ್ಟಿ, ಕಾಳುಗಳ ರೊಟ್ಟಿ. ದಿನಕ್ಕೆ ಒಂದೊಂದು ರೊಟ್ಟಿ ಮಾಡಿಕೊಂಡು ನಿಮ್ಮ ಮಗು ಕೊಡ್ತಾ ಬಂತು ಅಂದರೆ ಎಲ್ಲ ಧಾನ್ಯಗಳಲ್ಲಿರ್ತಕ್ಕಂಥ ಅತ್ಯುತ್ತಮ ಅಂಶ, ವಿಶೇಷವಾಗಿ ನಾರಿನ ಅಂಶ ನಿಮ್ಮ ಮಗುವಿಗೆ ಹೋಗೋ ಕಾರಣ, ಮಗುವಿನ ದೇಹವನ್ನು ಸೇರೋ ಕಾರಣ, ಆ ಮಗುವಿನ ಹೊಟ್ಟೆಯಲ್ಲಿ ಕರುಳಲ್ಲಿ ಇರತಕ್ಕಂಥ ಬ್ಯಾಕ್ಟೀರಿಯಾಗಳು ಖುಷಿಯಿಂದ ಆಹಾ ಹಾಡಿ ಕುಣಿಯೋ ಕಾರಣ ನಿಮ್ಮ ಮಗು ಚೆನ್ನಾಗಿರಲಿ ಅಂತ ಹೇಳಿ ಆಶೀರ್ವಾದ ಮಾಡುತ್ತವು. ಮಗುವಿಗೆ ಕಾಯಿಲೆಗಳು ಬರಲ್ಲ, ಓದಿದ್ದು ನೆನಪಲ್ಲಿ ಉಳಿಯುತ್ತೆ, ಏಕಾಗ್ರತೆ ಬರುತ್ತೆ. ಈಗಿನ ಮಕ್ಕಳ ದೊಡ್ಡ ಸಮಸ್ಯೆ ಅಂದರೆ ಏಕಾಗ್ರತೆ ಇಲ್ಲದಿರೋದು. ಮಾತೆತ್ತಿದ್ರೆ ಮೊಬೈಲು,
ಮತ್ತೇನಾದರೂ ಓದು ಕೆಲಸ ಮಾಡು, ಅಂಗಡಿಗೆ ಹೋಗ್ತಾವಂಬಾ ಇಲ್ವಾ? ಹಾಂ ಮಾಡಲ್ಲ ನಾನು. ಸರಿ, ಗಟ್ ಹೆಲ್ತ್ಗೆ ಹಣ್ಣು ತರಕಾರಿಗಳಿಗೆ ಬರ್ತಾನೆ. ಈಗ ದಿನಕ್ಕೆ 5 ಹಣ್ಣು ತಿನ್ನಬೇಕು. ಏನು ಸರ್ 5 ಹಣ್ಣು ಅಂದರೆ ತಮಾಷೆನಾ? ಎಲ್ಲಿಂದ ತರಲಿ ಅಷ್ಟೊಂದು ದುಡ್ಡು? ಇಡೀ ಹಣ್ಣು ಕೊಂಡ್ಕೋಬೇಕಾಗಿಲ್ಲ. ಒಂದು ಸೇಬನ್ನು ಕೊಂಡ್ಕೊಂಡ್ರೆ 4 ಹೋಳು ಮಾಡಿ, ಒಂದೊಂದು ಹೋಳು ಅಪ್ಪ ಅಮ್ಮ 2 ಮಕ್ಕಳು ತಿಂದರೆ ಸಾಕು. ಪ್ರತಿಯೊಬ್ಬರೂ ಒಂದೊಂದು ಸೇಬು ತಿನ್ನಬೇಕು ಅನ್ನೋ ನಿಯಮ ಇಲ್ಲ. ವಿದೇಶಿ ಹಣ್ಣುಗಳನ್ನು ಬಿಟ್ಬಿಡಿ ದಯವಿಟ್ಟು. ವಿದೇಶಿ ಹಣ್ಣುಗಳಲ್ಲಿ ಅಂತಹ ಪೋಷಕಾಂಶಗಳೇನಿಲ್ಲ. ನಮ್ಮ ಬಾಳೆಹಣ್ಣನ್ನು, ನಮ್ಮ ಪಪಾಯವನ್ನು ಮೀರಿಸುವಂಥ ಹಣ್ಣು ಮತ್ತೊಂದಿಲ್ಲ. ಯಾಕೆ? ಅಷ್ಟು ಪೋಷಕಾಂಶ ಇರುತ್ತೆ. ವಿಶೇಷವಾಗಿ ಪಪಾಯ. ಅಂದರೆ ಬೊಜ್ಜಿರೋರು, ಡಯಾಬಿಟಿಸ್ ಇರೋರಿಂದ ಹಿಡಿದು ಪುಟ್ಟ ಮಕ್ಕಳವರೆಗೆ ಎಲ್ಲ ವಯಸ್ಸಿನವರೆಗೂ ಯಾವುದೇ ತೊಂದರೆ ಕೊಡದೇ ಇರೋ ಹಾಗೆ ಉತ್ತಮ ಪೋಷಕಾಂಶ ಕೊಡೋದು ಪಪಾಯ. ಎರಡನೇದು ಸೀಬೆಹಣ್ಣು, ಬಾಳೆಹಣ್ಣು, ಅದಾದ ಮೇಲೆ ದ್ರಾಕ್ಷಿ ಸ್ವಲ್ಪ ದುಬಾರಿ. ದಯವಿಟ್ಟು ಪಪಾಯ ಕೊಡಿ. ವೈಟಮಿನ್ ಎ ಇರುತ್ತೆ, ವೈಟಮಿನ್ ಇ ಇರುತ್ತೆ. ಇ ಅನ್ನೋದು ನಿಮ್ಮ ಚರ್ಮ ಸೌಂದರ್ಯಕ್ಕೆ ಸಹಾಯಕವಾದದ್ದು. ದುಬಾರಿ ದುಡ್ಡು ಕೊಟ್ಟು ವೈಟಮಿನ್ ಇ ಕ್ಯಾಪ್ಸೂಲ್ನ ತಗೊಂಡು ನುಂಗೋ ಬದಲು ದಿನಕ್ಕೆ 2 ಸೀಳು ಪಪಾಯ ಹಣ್ಣು ತಿಂತಾ ಬನ್ನಿ. ನಿಮ್ಮ ದೇಹಕ್ಕೆ ಎಷ್ಟು ವೈಟಮಿನ್ ಇ ಬೇಕಾಗುತ್ತೋ ಅಷ್ಟು ಸಿಗುತ್ತೆ. ನಿಮ್ಮ ಚರ್ಮ ಹೊಳೆಯುತ್ತೆ.